ನಮಸ್ತೆ ವೀಕ್ಷಕರೇ, ಇವತ್ತಿನ ದಿನ KRS ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಇಂದ ಒಬ್ಬರು ರೈತರು ಬಂದಿದ್ದಾರೆ. ನಮ್ಮ ಹತ್ರ ಒಂದು 106 ಥರದ ಹಣ್ಣಿನ ಗಿಡ ತಗೊಂಡಿದ್ದಾರೆ. ಇವತ್ತು ಬನ್ನಿ ಅವ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಲೋಕೇಶ್ ಅಂತ. ಊರು? ನಮ್ಮದು KRS ಬೃಂದಾವನಗಡ. ಓ KRS ಮಂಡ್ಯ ಜಿಲ್ಲೆ. ಅಲ್ಲಿಂದ ಇಲ್ಲಿಗೆ ನಾವು ನಿಮ್ಮದು ಫೇಸ್ಬುಕ್ಕಲ್ಲಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ನನಗೆ ಅದು ಇಷ್ಟ ಆಗಿ ಅದರಿಂದ ಬಂದು ಇದು ತೊಗೊಳ್ತಾ ಇರೋದು. ಏನು ತೊಗೊಂತೀನಿ ಇವತ್ತು? ನಾನು ಎಲ್ಲ ಥರ ಫ್ರೂಟ್ಸು ತೊಗೊಂಡಿದ್ದೀನಿ. ಎಷ್ಟು ಗಿಡ? ಸೀಪೆ ಮತ್ತು ಸಪೋಟೊ ಜಾಸ್ತಿ ತೊಗೊಂಡಿದ್ದೀನಿ. ಒಟ್ಟು ಒಂದು 200-250 ಗಿಡ ತೊಗೊಂಡಿದ್ದೀನಿ. 200-250 ಅಂತೀರಾ? ಇಲ್ಲಿ ನೋಡಿದ್ರೆ ಒಂದು 25 ಗಿಡ ಕಾಣಿಸ್ತವೆ. ಇಲ್ಲೆಲ್ಲ ಇದೆ, ಅಲ್ಲೆಲ್ಲ ಇದೆ. ಇನ್ನೂ ತೊಗೊಂಡಿಲ್ಲ. ಆಟೋದಲ್ಲಿ ತೊಗೊಂಡು ಇವತ್ತು ಇಷ್ಟು ಮಾತ್ರ ತಗೊಂಡು ಹೋಗ್ತಾ ಇದ್ದೀರಾ? ಹೌದು. ನಾಳೆ ನನ್ನ ಗಾಡಿ ಬರ್ತಾ ಇದೆ ಮೈಸೂರಿಗೆ, ಹಂಗಾಗಿ ಅಲ್ಲೇ ಪಿಕ್ ಮಾಡ್ಕೊತೀನಿ ಅಂತ ಹೇಳಿದ್ರಿ. ಓಕೆ, ಖುಷಿ ಆಯ್ತಾ ಬಂದಿದ್ದಕ್ಕೂ? ಪ್ರೈಸು ಸೂಪರ್ ಆಗಿದೆ. ಯಾಕಂದರೆ ಪ್ರೈಸು ಖುಷಿಯಾಗಿ ಹೋಗ್ಬೇಕಷ್ಟೆ. ಎಷ್ಟು ದೂರದಿಂದ ಬಂದರೂ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಬೇಕು. ಅಷ್ಟು ದೂರದಿಂದ ಬಂದಿದ್ದಕ್ಕೂ ಪರವಾಗಿಲ್ಲಪ್ಪ ಅಂತ. ಥ್ಯಾಂಕ್ ಯು ಸರ್, ಅಷ್ಟು ದೂರದಿಂದ ಬಂದಿರಾ, ತುಂಬ ಥ್ಯಾಂಕ್ಸ್. ಹಾಂ, ಇದೆಲ್ಲ ಹಿಂದ್ಗಡೆ ಬಂದು ಸ್ವಲ್ಪ ಜಾಗ ಇದೆ, ಅದೆಲ್ಲ ಮೈಸೂರು KRS ರೈತರಿಗೆ ಹೋಗ್ತಾ ಇದೆ. ನನಗೆ ಗಾಡಿ ಯೂಶ್ವಲಿ ಒಂದೊಂದು ವಾರಕ್ಕೊಂದ್ಸಲ ಬೆಂಗಳೂರು, ಮೈಸೂರು, ಹಾಸನ 3 ಕಡೆಗೆ ಹೋಗ್ತಾ ಇರುತ್ತೆ ವಾರಕ್ಕೊಂದ್ಸಲ. ಸೊ ಇವತ್ತು ಅವ್ರು ಬಂದಿದ್ರು, ಅವ್ರ ಕಾರಲ್ಲಿ ಸ್ವಲ್ಪ ತಗೊಂಡೋದ್ರು, ಜಾಗ ಸಾಲಲ್ಲ ಅಂತ. ಮಿಕ್ಕಿದೆಲ್ಲ ನನ್ನ ಗಾಡೀಲಿ ಹಾಕಿ ಕಳಿಸ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಯಾವುದೇ ರೀತಿಯ ಗಿಡಗಳು ಬೇಕಿದ್ದಲ್ಲಿ ನೀವು ಅವ್ರ ನರ್ಸರಿನ ಸಂಪರ್ಕಿಸ್ಬೋದು. ಖುದ್ದು ನೀವೇ ಬಂದು ಭೇಟಿ ನೀಡಿ ಗಿಡ ತೊಗೋಬೋದು, ಅಥವಾ ಆನ್ಲೈನಲ್ಲಿ ಆರ್ಡ್ರ್ ಕೊಟ್ಟರು ಸಹ ಕಳಿಸ್ಕೊಡ್ತೀವಿ. ಧನ್ಯವಾದಗಳು.